ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಭೂಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಬೈರಮಂಗಲದಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸುರೇಶ್ ಬಾಬು ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ನಮಗೆ ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಮಗಿನ್ನೂ ಭೂಮಿ ಬಂದಿಲ್ಲ ಅಂತಲ್ಲ. ರೆಡ್ ಝೋನ್ದು ನಿಮಗೆ ಅರ್ಥ ಆಗಿರಬೇಕು. ಇದರಿಂದ ನಿಮಗೇನು ಸಮಸ್ಯೆ ಮಾಡಿಲ್ಲ, ನಾನು ನಿಮಗೇನು ಸಮಸ್ಯೆ ಇಲ್ಲ. ಇವತ್ತು ಭೂಮಿ ಉಳಿಸ್ಕೊಂಡಿದ್ರಿ, ನನ್ನ ತಾಯಂದರು ನಿಮ್ಮ ಆ ಭೂಮಿ ಕೊಡಲ್ಲ ಅಂತಕ್ಕಂಥದ್ದು ಹೇಳಿದ್ದೀರಿ. ಚರ್ಚೆ ಆಯಿತು 2 ಗಂಟೆ ಕಾಲ, ಅಲ್ಲ 2 ದಿನಗಳ ಕಾಲ. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ. ಈ ವೇಳೆ ಎಚ್ಡಿ ಕುಮಾರಸ್ವಾಮಿ, ನಿಮ್ಮ ಭೂಮಿ ನಿಮ್ಮ ಹಕ್ಕು, ಫಲವತ್ತಾದ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಬಿಡದಿ ಭೂಸ್ವಾಧೀನ ಕುರಿತು ಸತ್ಯಾಸತ್ಯತೆ ತಿಳಿಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಚರ್ಚೆ ನಡೆಸಬೇಕೆಂದು ಹೇಳಿದರು.